ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಮನವೊಲಿಕೆ ಕಾರ್ಯದಲ್ಲಿ ಬಿಜೆಪಿಗೆ ಆರಂಭಿಕ ಹಿನ್ನಡೆಯಾಗಿದೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ಘೋಷಣೆಯನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರ ಮನವೊಲಿಕೆಗೆ ಈಶ್ವರಪ್ಪನವರು ಬಗ್ಗಿಲ್ಲ. ಬಂದ ದಾರಿಗೆ ಸುಂಕವಿಲ್ಲದಂತೆ ತೆರಳಿದ್ದಾರೆ ಸಂಧಾನಕಾರರು. ಆರಗ ಜ್ಞಾನೇಂದ್ರ, ರವಿಕುಮಾರ್, ಡಿ.ಎಸ್. ಅರುಣ್ ಎಲ್ಲರೂ ಬಂದಿದ್ದರು. ಈಶ್ವರಪ್ಪ ಜೊತೆ ಮಾತನಾಡಿದ್ದೀವಿ, ಎಲ್ಲ ಸರಿ ಹೋಗುತ್ತೆ ಅಂತ ರವಿಕುಮಾರ್ ಅಷ್ಟೇ ಹೇಳಿದ್ದಾರೆ. ಆದರೆ ಪ್ರತಿಕ್ರಿಯೆ ಕೊಡೋದಕ್ಕೆ ಆರಗ ಜ್ಞಾನೇಂದ್ರ ಅವರು ಒಪ್ಪಿಲ್ಲ. ಅವ್ರು ಕೊಡಬೇಡಿ ಅಂತಲೇ ಹೇಳ್ಕೊಟ್ಟಿದ್ದಾರೆ. ಈಶ್ವರಪ್ಪ ನಿವಾಸಕ್ಕೆ ಆರಗ ಜ್ಞಾನೇಂದ್ರ, ರವಿಕುಮಾರ್, ಡಿ.ಎಸ್. ಅರುಣ್ ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದರು. ಈಗ ಅವರ ಬಂಡಾಯವನ್ನು ಶಮನಗೊಳಿಸುವ ಕೆಲಸಕ್ಕೆ ಆರಂಭಿಕ ಹಿನ್ನಡೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟಕ್ಕೇನು ಬಿ ಜೆ ಪಿ ಸುಮ್ಮನೆ ಆಗ್ಬಿಡಲ್ಲ. ಇವತ್ತು ಇಡೀ ದಿನ ಪ್ರಯತ್ನಗಳಾಗುತ್ತೆ. ಅದಕ್ಕೆ ಬೆಳಗ್ಗೆನೇ ಇವ್ರನ್ನ ಕಳಿಸಿರ್ತಕ್ಕಂಥದ್ದು. ಈಗ ಇನ್ಯಾರಾದರೂ ಹಿರಿಯ ಲೀಡರ್ಗಳನ್ನ ಕಳಿಸ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಈಶ್ವರಪ್ಪನವರು ಯಾವುದೇ ಒಂದು ಸಂಧಾನ ಸೂತ್ರಕ್ಕೂ ಕೂಡ ಒಪ್ತಾ ಇಲ್ಲ. ಅದನ್ನು ಅವರು ನಿನ್ನೆನೇ ಸ್ಪಷ್ಟಪಡಿಸಿದರು. ನಾನು ಚುನಾವಣೆಗೆ ಸ್ಪರ್ಧಿಸೋದನ್ನು ಈ ಸಾರ್ತಿ ತಡೆಯೋದಕ್ಕೆ ಯಾರಿಂದನೂ ಆಗಲ್ಲ ಅಂತ. ಹಾಗಾಗಿ ಆರಗ ಜ್ಞಾನೇಂದ್ರ ಅವರ ಪ್ರಯತ್ನ ಕೂಡ ಪ್ರಯೋಜನ ಕೊಟ್ಟಿಲ್ಲ. ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಅಂತಕ್ಕಂಥದ್ದು ಆ ನಾಯಕರ ಮುಖದಲ್ಲೇ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಕೇವಲ ವಿಧಾನ ಪರಿಷತ್ ಸ್ಥಾನ ಕೊಡ್ತೀನಿ ಅಂತಕ್ಕಂಥ ಒಂದೇ ಒಂದು ವಿಚಾರವನ್ನು ಇಟ್ಕೊಂಡು ಸಂಧಾನ ಮಾಡೋದಕ್ಕೆ ಬಂದಿದ್ರಾ ಅಥವಾ ಬೇರೆ ಇನ್ನೇನಾದರೂ ಸಂಧಾನ ಸೂತ್ರದಲ್ಲಿ ಬಂದಿದ್ರಾ? ಯಾಕೆ ಈ ಮಾತುಕತೆ ವಿಫಲ ಆಗಿದೆ ಅಂತ? ಖಂಡಿತವಾಗಿಯೂ ಅರವಿಂದ್, ಕೇವಲ ಸಂಧಾನಕಾರರು ಸುಮಾರು 1 ಗಂಟೆಗಳ ಕಾಲ ಈಶ್ವರಪ್ಪ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅಂದರೆ ಕಳೆದ 2 ದಿನದ ಹಿಂದೆ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಈಶ್ವರಪ್ಪ ಅವರ ನಿವಾಸಕ್ಕೆ ಆಗಮಿಸಿದ್ರು. ಈ ವೇಳೆ ಈಶ್ವರಪ್ಪ ಅವ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡ ಚರ್ಚೆ ಮಾಡಿದರು. ಅಂದರೆ ರಮೇಶ್ ಜಾರಕಿಹೊಳಿ ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ಇನ್ನೂ ಕೂಡ ಚುನಾವಣೆ ಘೋಷಣೆ ಆಗಿರಲಿಲ್ಲ ಆ ಟೈಮಲ್ಲಿ. ಅಂದರೆ ರಮೇಶ್ ಜಾರಕಿಹೊಳಿ ಬಂದ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆಗಿರಲಿಲ್ಲ, ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬದಲಾಗಬಹುದು, ಈಗಲೂ ಕೂಡ ಈಶ್ವರಪ್ಪ ಅವರಿಗೆ ಅಂತ ಅವಕಾಶ ವರಿಷ್ಠರು ಮನಸ್ಸು ಮಾಡಿದರೆ ಕೊಡ್ಬೋದು, ದೆಹಲಿಗೆ ನಾನು ಕೂಡ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದರು. ಹೀಗಾಗಿ ಈಶ್ವರಪ್ಪ ಅವರು ಇನ್ನೂ ಕೂಡ ಟಿಕೆಟ್ ಹಾವೇರಿ ಲೋಕಸಭಾ ಕ್ಷೇತ್ರದಿಂದನೇ ಟಿಕೆಟ್ ಸಿಗ್ಬೋದು ಎಂದ ನಿರೀಕ್ಷೆಯಲ್ಲಿದ್ದರು. ಆದರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬೊಮ್ಮಾಯಿ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿದೆ. ಹೀಗಾಗಿ ಉಳಿದಿರೋದು ನೈಋತ್ಯ ಪದವೀಧರ ಕ್ಷೇತ್ರ, ಅಂದರೆ ಶಿವಮೊಗ್ಗ ಒಳಗೊಂಡಂತೆ ನೈಋತ್ಯ ಪದವೀಧರ ಕ್ಷೇತ್ರ ಮುಂಬರುವ ಜೂನ್ನಲ್ಲಿ ಚುನಾವಣೆ ನಡೆಯಲಿದೆ. ಹೀಗಾಗಿ ಆ ಕ್ಷೇತ್ರದಿಂದ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋದು ಬಿಜೆಪಿ ವರಿಷ್ಠರ ಮಾತಾಗಿದೆ. ಹೀಗಾಗಿ ಈಶ್ವರಪ್ಪ ಅವ್ರಿಗೂ ಕೂಡ ಬಿಜೆಪಿಯ ವರಿಷ್ಠರು ಈ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಅಂದರೆ ಪದವೀಧರ ಕ್ಷೇತ್ರದಿಂದ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದ್ರು. ಆದರೆ ಈಶ್ವರಪ್ಪ ಅವರು ಎಲ್ಲೋ ಆರಂಭದಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸದಂತೆ ಕಂಡಿದ್ರು. ಅಂದರೆ ಅವರು ಕೂಡ ಈ ಬಗ್ಗೆ ಸ್ಪಷ್ಟಪಡಿಸಿದ್ರು. ರಾಧಾಮೋಹನ್ ಅವರು ದೂರವಾಣಿ ಕರೆ ಮಾಡಿದ್ರು. ಅಂದರೆ ಪದವೀಧರ ಕ್ಷೇತ್ರದಿಂದ ಟಿಕೆಟ್ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ಅನ್ನೊಂದು ಮಾತನ್ನು ಹೇಳಿದ್ರು. ಆದರೆ ಈಶ್ವರಪ್ಪ ಅವರು ಈಗ ಈ ಎಲ್ಲ ಪದವೀಧರ ಕ್ಷೇತ್ರಕ್ಕೆ ಒಪ್ಪಿಗೆ ಸೂಚಿಸುವಂತ ಲಕ್ಷಣ ಕಾಣ್ತಿಲ್ಲ. ಯಾಕೆಂದ್ರೆ ಈಗಾಗಲೇ 2 ಬಾರಿ ಟಿಕೆಟ್ ಕೈ ತಪ್ಪಿದೆ. ವಿಧಾನಸಭೆ ಜೊತೆಗೆ ಲೋಕಸಭೆ ಟಿಕೆಟ್ ಕೂಡ ಕೊಡ್ತೀವಿ ಎಂದು ಕೈ ತಪ್ಪಿದೆ. ಅಂದ್ರೆ ಯಡಿಯೂರಪ್ಪ ಅವರೇ ಭರವಸೆ ನೀಡಿ ಮೋಸ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲೂ ಕೂಡ ವಿಧಾನ ಪರಿಷತ್ ಟಿಕೆಟ್ ಸಿಗುತ್ತೆ ಅನ್ನೋದು ಹೇಗೆ ನಂಬುವುದು ಅನ್ನೋದು ಈಶ್ವರಪ್ಪ ಅವರ ವಾದ ಆಗಿದೆ. ಹೀಗಾಗಿ ಸಂಧಾನಕಾರರ ಮಾತಿಗೆ ಅವರು ಬಗ್ಗಿಲ್ಲ. ಅರವಿಂದ್. ಓಕೆ ಶಶಿಧರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸಹಜ ಅಲ್ವಾ, ಈಶ್ವರಪ್ಪನವ್ರಿಗೆ ಈ ಥರ ಒಂದು ರೀತಿ ಅನುಮಾನ ಕಾಡುತ್ತೆ. ಯಾಕೆಂದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕೊನೆ ಹಂತ ತನಕ ಈಶ್ವರಪ್ಪನವ್ರಿಗೆ ಟಿಕೆಟ್ ಸಿಗುತ್ತೆ ಅಂತಲೇ ಇತ್ತು. ಕೊನೆಗೆ ಅವ್ರಿಗೆ ಟಿಕೆಟ್ ತಪ್ಪಿಸಿ ಚನ್ನಬಸಪ್ಪ ಅವರು ಕೊಟ್ಟರು. ಈಗಲೂ ಕೂಡ ಕಾಂತೇಶಿಗೆ ಟಿಕೆಟ್ ಕೊಡ್ತೀವಿ ಅಂತ ಯಡಿಯೂರಪ್ಪನವರೇ ಹೇಳಿ ಕೊನೆಗೆ ಟಿಕೆಟ್ ಮಿಸ್ ಆಯಿತು. ಇನ್ನು ಪರಿಷತ್ಗೆ ಯಾವ ಗ್ಯಾರಂಟಿ? ಬಿ ಜೆ ಪಿಯವ್ರ ಲೆಕ್ಕಾಚಾರ ಹೆಂಗೆ ಅಂತಂದರೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ಬಿಡ್ಬೇಕು, ಆಮೇಲೆ ನೋಡ್ಕೊಳ್ಳೋಣ ಅಂತ. ಹಾಗಾದ್ರೆ ಆಗಲ್ಲ. ನೀವು ಅವ್ರಿಗೆ ಕನ್ಫರ್ಮ್ ಮಾಡಿ ಹೇಳಿ, ಒಂದು ಅಗ್ರಿಮೆಂಟ್ ಥರ ಮಾಡಿಕೊಡಿ. ಅವ್ರಿಗೆ ಆವಾಗ ಏನಾದರೂ ನಂಬಿಕೆ ಬಂದು ಮನವೊಲಿಕೆ ಆಗಬಹುದೇನೋ. ಯಾಕೆಂದರೆ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗೋದಾದರೆ ಮನವೊಲಿಕೆ ಮಾಡಬಹುದು ಅನಿಸುತ್ತೆ. ಆ ಪ್ರಯತ್ನಗಳು ಎಷ್ಟರ ಮಟ್ಟಿಗಾಗುತ್ತೆ ಕಾದು ನೋಡೋಣ. ಭೇಟಿಯಾಗಿದ್ದವುದು ಈಶ್ವರಪ್ಪನವರು ನನಗಂತೂ ನಮ್ಗೆಲ್ರಿಗೂ ಆತ್ಮೀಯರು. ಭೇಟಿಯಾಗಿ ಹೋಗೋಣ ಈ ಸಂದರ್ಭದಲ್ಲಿ ಅಂತ ಬಂದಿದ್ದೀವಿ ಅಷ್ಟೇ. ಪ್ರಮುಖವಾಗಿ ಚರ್ಚೆ ಸರ್, ಸರಿ ಹೋಗುತ್ತೆ ನೋಡಿ. ಪ್ರಮುಖವಾಗಿ ಚರ್ಚೆ ಸರ್, ಏನು ಡಿಸ್ಕ್ಲೋಸ್ ಮಾಡಲ್ಲ ಈ ಸಂದರ್ಭ. ಈಶ್ವರಪ್ಪ ಒಪ್ಕೊಂಡ್ರೆ ಸರ್ ನಾ ಹೇಳ್ತೀನಿ ಸರ್. ಆಮೇಲೆ ಮಾತಾಡ ಬೇಡ, ಈಗ ಬೇಡ, ಈ ಟೈಮ್ನಲ್ಲಿ ನಾನು ಆಮೇಲೆ ಅವ್ರ ಹತ್ರ ನಾನು ಮಾತಾಡಿಸ್ತೀನಿ.